ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ವೀಕ್ಷಿಸುತ್ತಿದ್ದೀರಿ ಎಂಬುದಾಗಿ ಅದನ್ನು ನೆನೆಸಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ಆ ದೇವರ ವಾಕ್ಯ ನಮ್ಮೊಂದಿಗೆ ಒಡನಾಡುವಂಥದ್ದಾಗಿದೆ. ದೇವರ ವಾಕ್ಯ ಜೀವವುಳ್ಳದಾಗಿದೆ. ದೇವರ ವಾಕ್ಯ ಪರಿಶುದ್ಧವಾದದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸುವಂಥದ್ದಾಗಿದೆ. ಅದೇ ವಾಕ್ಯ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಒಂದೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿದ್ದೇವೆ. ಪ್ರತ್ಯೇಕವಾಗಿ ನಿನ್ನ ವಾಕ್ಯದ ಮೂಲಕ ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ಮಾತಾಡುವ ವಿಷಯ ಅನೇಕರ ಜೀವಿತವನ್ನು ಬದಲಾಯಿಸುವ ಹಾಗೆ ಬೇಕಾದ ಕೃಪೆಯನ್ನು ನೀನು ಅನುಗ್ರಹಿಸೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಕರಗಳಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ. ಮಾತಾಡುವ ಮಾತುಗಳು ನನ್ನದಾಗದೆ ಜೀವ ಸ್ವರೂಪನಾದ ದೇವರೇ ನಿನ್ನ ವಾಕ್ಯಗಳು ನಿನ್ನ ಮಾತುಗಳು ಆಗಿ ಮಾರ್ಪಡಲೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಈಸ್ಟರ್ ಹಬ್ಬದ ನಿಜವಾದ ಅರ್ಥವೇನು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ವಾಕ್ಯದ ಅಡಿಯಲ್ಲಿ ವಾಕ್ಯದ ಆಧಾರದ ಮೇಲೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಪಂಚದ ಎಲ್ಲೆಡೆ ಈಸ್ಟರ್ ಎಂಬ ಒಂದು ದಿನವನ್ನು ಆಚರಿಸುವುದುಂಟು. ಈಸ್ಟರ್ ಎಂಬ ಒಂದು ಹಬ್ಬವನ್ನು ಆಚರಣೆ ಮಾಡುವುದುಂಟು. ಇದು ಪಾರಂಪರಿಕವಾಗಿ ಬಂದಂಥ ಪಾರಂಪರ್ಯ ಕ್ರೈಸ್ತರ ಮಧ್ಯದಲ್ಲಿ ತುಂಬ ಆಚರಣೆಗೆ ಒಳಪಡುವಂಥ ಒಂದು ಕಾರ್ಯವಾಗಿದೆ. ಗುಡ್ ಫ್ರೈಡೆ ಮತ್ತು ಈಸ್ಟರನ್ನು ಲೋಕದ ಎಲ್ಲೆಡೆ ಆಚರಣೆ ಮಾಡೋದುಂಟು. ಆದರೆ ಈ ದಿನ ನಾವು ಈಸ್ಟರ್ ಬಗ್ಗೆ, ಆ ಈಸ್ಟರ್ ಹಬ್ಬದ ನಿಜವಾದ ಅರ್ಥವೇನು ಎಂಬುದಾಗಿರುವಂಥದ್ದು ಅದರ ಕುರಿತು ನಾವು ಈ ದಿನ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಈಸ್ಟರ್ ಎಂಬುದಾಗಿ ನಾವು ಹೇಳೋದಾದರೆ, ಈಸ್ಟರ್ ಅನ್ನೋ ಆ ಪದದ ಅರ್ಥವೇನೆಂದರೆ ಪುನರುತ್ಥಾನವು. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದನ್ನು ಈಸ್ಟರ್ ಎಂಬುದಾಗಿ ಹೇಳೋದುಂಟು. ಈ ಈಸ್ಟರ್ ಹಬ್ಬದ ನಿಜವಾದ ಅರ್ಥ ಏನು? ಈ ಹಬ್ಬ ಅನ್ನುವಂಥದ್ದು ಎಲ್ಲಿ ಪ್ರಾರಂಭ ಆಯಿತಂದರೆ, ರೋಮನ್ ಸರ್ಕಾರದಲ್ಲಿ ಕಾನ್ಸ್ಟಂಟೈ ಎಂಬುದಾಗಿರುವಂಥ ಒಂದು ಚಕ್ರವರ್ತಿ, ಆತನು ತಾನು ಮನಸ್ಸಾಂತರ ಪಡದೆ ತನ್ನ ಧರ್ಮವನ್ನೆಲ್ಲ ಅಂದರೆ ರೋಮನ್ನನ್ನೆಲ್ಲ ಕ್ರೈಸ್ತತ್ವಕ್ಕೆ ಮಾರ್ಪಡಿಸಿದ ದಿನಗಳಲ್ಲಿ ಆತನು ತಂದಂಥ ಆಚರಣೆ ಆಗಿದೆ. ಇದು ಗುಡ್ ಫ್ರೈಡೆ ಇರ್ಬೋದು, ಈಸ್ಟರ್ ಆಗಿರ್ಬೋದು. ಇದು ಆತನು ಅಂದರೆ ಮನುಷ್ಯನಿಂದ ನೇಮಿಸಲ್ಪಟ್ಟದ್ದಾಗಿದೆ ಹಬ್ಬ ಅನ್ನುವಂಥದ್ದು. ನಾವು ನೋಡ್ಬೋದು, ಇದನ್ನು ಒಂದು ಹಬ್ಬವಾಗಿ ನಾವು ಆಚರಿಸೋದನ್ನು ಈ ಲೋಕದ ಎಲ್ಲ ಕಡೆ ಅದನ್ನು ನಾವು ಕಾಣ್ತೇವೆ. ನೋಡ್ರಿ, ಹಬ್ಬವಾಗಿ ಆಚರಣೆ ಮಾಡಿದ್ರೂ ಕೂಡ ಅದು ದೇವರಿಂದ ನೇಮಿಸಲ್ಪಟ್ಟಿದ್ರೆ ದೇವರಿಗೆ ಮಹಿಮೆ ತರುವಂಥದ್ದಾಗ್ತಿತ್ತು. ಆದರೆ ಇದು ದೇವರಿಂದ ನೇಮಿಸಲ್ಪಟ್ಟಿರುವಂಥದ್ದಲ್ಲ, ಮನುಷ್ಯನಿಂದ ನೇಮಿಸಲ್ಪಟ್ಟಿರುವಂಥದ್ದು. ಮನುಷ್ಯನಿಂದ ನೇಮಿಸಲ್ಪಟ್ಟದ್ದನ್ನು ನಾವು ಮಾಡುವಾಗ ಅದು ದೇವರಿಗೆ ಮಹಿಮೆ ತರುವಂಥ ಕಾರ್ಯ ಆಗೋದಿಲ್ಲ. ಆದರೆ ದೇವರಿಂದ ನೇಮಿಸಲ್ಪಟ್ಟದ್ದನ್ನು ನಾವು ಮಾಡುವಾಗ ದೇವರಿಗೆ ಮಹಿಮೆ ತರುವಂಥದ್ದಾಗಿರ್ತದೆ. ಹಾಗಾದರೆ ನಾವು ದೇವರಿಂದ ನೇಮಿಸಲ್ಪಟ್ಟದ್ದನ್ನು ನಾವು ಈ ದಿನದಲ್ಲಿ ಆ ವಾಕ್ಯದ ಮೂಲಕವಾಗಿ ಕಲಿತುಕೊಳ್ಳೋಣ. ಅದು ನಮ್ಮ ಜೀವಿತದಲ್ಲಿ ನಮ್ಮನ್ನು ದೇವರ ಮಹಿಮೆಗಾಗಿ ನಡೆಸುವಂಥದ್ದಾಗಿದ್ದಲ್ಲಿ, ನಾನು ಈಗ ಮುಂಚಿತವಾಗಿ ಹೇಳಿದೆ, ಈಸ್ಟರ್ ಅನ್ನೋದು ಯೇಸು ಸ್ವಾಮಿಯ ಪುನರುತ್ಥಾನವಾಗಿದೆ. ಪುನರುತ್ಥಾನವನ್ನು ವರ್ಷದಲ್ಲಿ ಒಂದು ಬಾರಿ ಈಸ್ಟರ್ ಹಬ್ಬ ಎಂಬುದಾಗಿ ಅದನ್ನು ಆಚರಣೆ ಮಾಡೋದುಂಟು. ಆದರೆ ಅದನ್ನು ನಿಜವಾಗಿಯೂ ನಾವು ಆಚರಿಸಬೇಕಾದದ್ದು ವರ್ಷದಲ್ಲಿ ಒಮ್ಮೆ ಅಲ್ಲ, ಪ್ರತಿ ಭಾನುವಾರ ನಮಗೆ ಒಂದು ಪುನರುತ್ಥಾನದ ಆರಾಧನೆಯ ದಿನವಾಗಿದೆ. ಪ್ರತಿ ಭಾನುವಾರ
ಆತನ ಪುನರುತ್ಥಾನದ ಶಕ್ತಿಯೊಂದಿಗೆ, ಆತನ ಮಹಿಮೆಯೊಂದಿಗೆ ನಾವು ಆತನನ್ನು ಮಹಿಮೆ ಪಡಿಸಬೇಕು, ಆತನನ್ನು ಕೊಂಡಾಡಬೇಕು, ಆತನನ್ನು ಘನಪಡಿಸಬೇಕು. ಅದೇ ಆತನಿಗೆ ಮಹಿಮೆ ತರುವಂಥ ಒಂದು ಕಾರ್ಯವಾಗಿದೆ. ಅದನ್ನು ಹೊರತುಪಡಿಸಿ ವರ್ಷದಲ್ಲಿ ಒಮ್ಮೆ ಇದನ್ನು ಒಂದು ಹಬ್ಬವಾಗಿ ಮಾರ್ಪಡಿಸಿಕೊಂಡ್ರೆ, ವರ್ಷದಲ್ಲಿ ಒಮ್ಮೆ ಇದು ಆಚರಣೆಯಾಗಿ ಮಾರ್ಪಟ್ರೆ ಇದು ಲೋಕಕ್ಕೆ ಸೀಮಿತವಾದದ್ದೇ ಹೊರತು ಕರ್ತನ ಮಹಿಮೆಯನ್ನು ತರುವಂಥ, ಕರ್ತನಿಗೆ ಮಹಿಮೆ ಪಡಿಸುವಂಥ ಒಂದು ಕಾರ್ಯವಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಇದು ಒಂದು ಲೋಕದಲ್ಲಿ ನೇಮಿಸಲ್ಪಟ್ಟ ಲೋಕದ ಜನರಿಗೆ ಈಗ ಅವರು ಆಚರಣೆ ಮಾಡುವಂಥ ರೀತಿಯಲ್ಲೇ ಇದು ಮಾರ್ಪಡ್ತದೆ ಹೊರತು ಕ್ರಿಸ್ತನಿಗೆ ಮೆಚ್ಚುಗೆ ಆದ ಒಂದು ಕಾರ್ಯವಾಗಿರಲ್ಲ. ಆದರೆ ಯೇಸು ಸ್ವಾಮಿಯ ಪುನರುತ್ಥಾನದಲ್ಲಿ ಒಂದು ಶಕ್ತಿ ಅಡಕವಾಗಿದೆ. ಅದರ ಕುರಿತು ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ನಿಜವಾದ ಈಸ್ಟರ್, ಅದರ ಅರ್ಥವೇನು, ನಿಜವಾಗಿಯೂ ನಾವು ಯಾವ ರೀತಿ ಅದನ್ನು ಆಚರಣೆ ಮಾಡಬೇಕು, ಅದನ್ನು ಹೇಗೆ ನಾವು ಆರಾಧನೆ ಮಾಡಬೇಕು ಅನ್ನೋದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾವು ಓದೋಣ. ಆ ಸ್ತ್ರೀಯರು ಸಂಪತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮುಬ್ಬಿರುವಾಗ ತಾವು ಸಿದ್ಧ ಮಾಡಿದಂಥ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಗೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ ಇಬ್ಬರು ಪುರುಷರು ಆಕಸ್ಮಿಕವಾಗಿ ಅವರ ಬಳಿಯಲ್ಲಿ ನಿಂತುಕೊಂಡು, ಆ ಸ್ತ್ರೀಯರು ಭಯಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂದಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ಉಳಿದ ಎಲ್ಲರಿಗೂ ತಿಳಿಸಿದರು. ನಾವಿಲ್ಲಿ ಓದಿಕೊಂಡ ವಚನದಲ್ಲಿ ನೋಡ್ಬೋದು, ಯೇಸು ಸ್ವಾಮಿಯ ಪುನರುತ್ಥಾನದ ಒಂದು ಅನುಭವವನ್ನು ಲೂಕನ ಸುವಾರ್ತೆಯಲ್ಲಿ ನಾವು ಈಗಾಗಲೇ ಓದಿಕೊಂಡಿದ್ದೇವೆ. ಅಲ್ಲಿ ತನ್ನ ಆ ದೇಹವನ್ನು ನೋಡಿ ಅಲ್ಲಿ ಆ ಸುಗಂಧ ತೈಲವನ್ನು ಹಚ್ಚಿ ಅದನ್ನು ಕಾಣಲಿಕ್ಕೆ ಬಂದಂಥ ಸ್ತ್ರೀಯರ ಒಂದಿಗೆ ಪುರುಷರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೊಂದಿಗೆ ಮಾತಾಡ್ತಾ ಇದ್ದಾರೆ. ಮಾತಾಡಿದ ಮಾತು ಅದರ 5ನೇ ವಚನದಿಂದ ನಾವು ಓದಿಕೊಳ್ಳೋದಾದರೆ, ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕುವವನ್ನ ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಅಂದನು. ಇಲ್ಲಿ ಇಲ್ಲ, ಎದ್ದಿದ್ದಾನೆ ಅಂದರೆ ಆತನು ಇಡಲ್ಪಟ್ಟ ಸಮಾಧಿಯಲ್ಲಿ ಆತನಿಲ್ಲ, ಆತನು ಎದ್ದಿದ್ದಾನೆ. ಯೇಸು ಸ್ವಾಮಿ ಲೋಕದ ರಕ್ಷಕನಾಗಿ ಈ ಭೂಲೋಕಕ್ಕೆ ಜನಿಸಿ ಬಂದನು. ಆತನು ಒಂದು ಕನ್ನಿಕೆಯಲ್ಲಿ ಜನನವನ್ನು ಪಡೆದು ಆತನು 33.5 ವರ್ಷಗಳ ಕಾಲ ಭೂಲೋಕದಲ್ಲಿ ಜೀವಿಸಿದನು. ಮೂರುವರೆ ವರ್ಷಗಳ ಕಾಲ ಆತನು ದೇವರಿಗೂ ಮನುಷ್ಯನಿಗೂ ಸಂಬಂಧ ಹೇಗೆ ಈ ಲೋಕದಲ್ಲಿ ಇಟ್ಟುಕೊಳ್ಳಬಹುದು ಅನ್ನೋದರ ಸಕಲ ಮಾದರಿಯನ್ನು ತೋರಿಸಿದನು. 3.5 ವರ್ಷಗಳ ಕಾಲ ಈ ಭೂಲೋಕದಲ್ಲಿ ಸೇವೆಯನ್ನು ಮಾಡಿ ಅನೇಕ ರೋಗಿಗಳಿಗೆ ಸೌಖ್ಯವನ್ನು ಕೊಟ್ಟರು, ಅನೇಕ ಪಾಪಿಗಳನ್ನು ಕ್ಷಮಿಸಿದರು, ಅನೇಕ ಕುರುಡರಿಗೆ ಕಣ್ಣು ಕೊಟ್ಟರು, ವಿವಿಧ ರೀತಿಯಲ್ಲಿ ಬಾಧಿಸಲ್ಪಟ್ಟ ಎಲ್ಲರಿಗೂ ಒಂದು ಸಮಾಧಾನವನ್ನು ಕೊಟ್ಟು ಕೊನೆ ಗಳಿಗೆ ಅಂದರೆ 33.5 ವರ್ಷದ ಕಡೆಯ ಸಮಯ ಬಂದಾಗ ಆತನು ಬಂದಂಥ ಮುಖ್ಯವಾದ ಒಂದು ಜವಾಬ್ದಾರಿಯನ್ನು ಆತನು ಮಾಡಿ ಮುಗಿಸಿದ್ದನ್ನು ನಾವು ನೋಡ್ತೀವಿ. ಏನು ಮುಖ್ಯವಾದ ಜವಾಬ್ದಾರಿ ಅಂದರೆ ಮನುಷ್ಯರನ್ನು ಸಕಲ ಪಾಪಗಳಿಂದ ಬಿಡಿಸ್ಲಿಕ್ಕಾಗಿ, ಅದಕ್ಕೆ ಯೇಸು ಕ್ರಿಸ್ತನು ಎಂಬುದಾಗಿರುವಂಥ ಹೆಸರಿನ ಅರ್ಥ ಏನಂದರೆ ತನ್ನ ಜನರನ್ನು ತಮ್ಮ ಪಾಪಗಳಿಂದ ಬಿಡಿಸಲಿಕ್ಕೆ ಬಂದಂಥ ರಕ್ಷಕನು ಎಂಬುದಾಗಿ ನಾವು ಅಲ್ಲಿ ಆ ಹೆಸರಿನ ಅರ್ಥದಲ್ಲಿ ನಾವು ನೋಡ್ಬೋದು. ಹಾಗಾದರೆ ಯೇಸು ಸ್ವಾಮಿ ಭೂಲೋಕಕ್ಕೆ ಮುಖ್ಯವಾಗಿ ಬಂದಂಥ ಉದ್ದೇಶ ಏನಾಗಿತ್ತಂದರೆ ನನ್ನನ್ನು ನಿಮ್ಮನ್ನು ಪಾಪದಿಂದ ಬಿಡಿಸ್ಲಿಕ್ಕಾಗಿ, ನಿಮ್ಮ ಪಾಪನೆಯ ದಂಡನೆ ಆಗಿರುವಂಥ ನಿಮ್ಮ ಪಾಪಕ್ಕೆ ದಂಡನೆಯಾಗಿರುವಂಥ ಮರಣವನ್ನು ಆತನು ವಹಿಸಿಕೊಂಡು
ಕಲ್ವಾರಿ ಶಿಲುಬೆಯಲ್ಲಿ ಆತನು ಪ್ರಾಣ ಕೊಡಬೇಕಾಗಿತ್ತು. ನೀವು ಏನು ಅನುಭವಿಸಬೇಕಾಗಿತ್ತೋ ಪ್ರಿಯರೇ, ಅದನ್ನೇ ಆತನು ಕಲ್ವಾರಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದನು. ನಾವು ಈಗ ಮಾಡುತ್ತಿರುವ ಪಾಪಕ್ಕೂ ಮುಂದೆ ಮಾಡುತ್ತಿರುವ ಪಾಪಕ್ಕೂ ಏನು ಪ್ರಾಯಶ್ಚಿತ್ತವಾಗಿ ಅರ್ಪಿಸಬೇಕಾಗಿತ್ತು, ಏನು ದಂಡನೆ ಆಗಿತ್ತೋ ಅದನ್ನೇ ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪವನ್ನು ವಹಿಸಿಕೊಂಡು ನಮ್ಮ ಪಾಪಕ್ಕೆ ದಂಡನೆ ಆಗಿರುವಂಥ ಮರಣವನ್ನು, ಶಿಲುಬೆಯ ಮರಣವನ್ನು ಆತನು ಅಲ್ಲಿ ಅನುಭವಿಸಿದ್ದನ್ನು ನಾವು ನೋಡ್ತೇವೆ. ಆತನನ್ನು ಶಿಲುಬೆಗೆ ಹಾಕಿದರು, ಚಾಟಿಗಳಿಂದ ಹೊಡೆದರು, ಮುಳ್ಕಿರೀಟವನ್ನು ಇಟ್ಟರು. ಅದು ಮಾತ್ರವಲ್ಲದೆ ಅಪಹಾಸ್ಯ ಮಾಡಿದರು. ಬೀದಿಯಲ್ಲಿ ಆತನು ನಡೆದನು. 150 kg ಭಾರ ಇರುವಂಥ, ತೂಕ ಇರುವಂಥ, ಹೆಚ್ಚು ಕಡಿಮೆ 150 kg ಭಾರ ಇರುವ ಶಿಲುಬೆಯನ್ನು ಒತ್ತಿಕೊಂಡು ಆತನು ಗೋಲ್ಗಾತಾ ಎಂಬುದಾಗಿರುವಂಥ ಆ ಸ್ಥಳದವರೆಗೂ ಆತನು ನಡೆದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಇವೆಲ್ಲವನ್ನು ಆತನು ಸಹಿಸಿಕೊಂಡದ್ದು, ಇವೆಲ್ಲವನ್ನು ಅನುಭವಿಸಿದ್ದು ಅದು ನನಗಾಗಿ ನಿಮಗಾಗಿ ಆಗಿದೆ. ಆತನು ಗುರುವಾರ ರಾತ್ರಿಯಲ್ಲಿ ಅವರ ಕೈಗೆ ಒಪ್ಪಿಸಲ್ಪಟ್ಟನು. ಗೆತ್ಸೇಮನೆ ತೋಟದಲ್ಲಿ ಪ್ರಾರ್ಥನೆಯ ನಂತರವಾಗಿ ತನ್ನ ಜೊತೆಯಲ್ಲೇ ಆರಿಸಲ್ಪಟ್ಟ ಶಿಷ್ಯನು ಆತನನ್ನು ತೋರಿಸಿಕೊಟ್ಟದ್ದನ್ನು ನಾವು ನೋಡ್ಬೋದು. ಅದು ಮಾತ್ರವಲ್ಲದೆ ತೋರಿಸಿಕೊಟ್ಟ ನಂತರವಾಗಿ ಆತನನ್ನು ಕರೆಕೊಂಡು ಹೋಗಿ ಅನೇಕರ ಮುಂದೆ ವಿಚಾರಣೆಗೆ ಗುರಿಯಾದನು. ನಂತರವಾಗಿ ಮರಣಕ್ಕೆ ಒಪ್ಪಿಸಲ್ಪಟ್ಟಾಗ ಆತನನ್ನು ಅಂದಿನ ರೋಮನ್ ಸರ್ಕಾರದ ಸೈನಿಕರು ವಿಚಿತ್ರವಾಗಿ ಹಿಂಸೆ ಪಡಿಸಿದ್ದನ್ನು ನಾವು ನೋಡ್ತೇವೆ. ಸಾಧಾರಣವಾಗಿ ಅಲ್ಲ, ಒಂದು ಮನುಷ್ಯನು ಸತ್ತ ಅಂದರೆ ಸಾಧಾರಣವಾಗಿ ಸತ್ತ ಎಂಬುದಾಗಿ ಹೇಳ್ಬೋದು. ಆದರೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ರಕ್ಷಕನು, ಒಡೆಯನು, ನಮ್ಮ ಪಾಪಕ್ಕೆ ಪರಿಹಾರಕನಾಗಿ ತಾನು ದಂಡನೆಯನ್ನು ವಹಿಸಿಕೊಂಡನು. ಸಾಧಾರಣವಾದ ದಂಡನೆ ಅಲ್ಲ ರೀ, ಆತನು ವಹಿಸಿಕೊಂಡ ದಂಡನೆಯನ್ನು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ ಅದರ 4, 5, 6, 7 ವಚನನ ನಾವು ಓದಿಕೊಳ್ಳೋದಾದರೆ ಅದರ ದಂಡನೆಯ ಆ ಪ್ರತಿಫಲ ಏನೆಂಬುದಾಗಿ, ಹೇಗೆ ನಮ್ಮ ದಂಡನೆಯನ್ನು ಆತನು ವಹಿಸಿಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಜವಾಗಿಯೂ ನಮ್ಮ ಸಂಕಷ್ಟವನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಷ್ಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವ್ಯತ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿ ಇರುವ ಕುರಿಯ ಹಾಗೆ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯಸ್ಥಾನದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೇಳಲ್ಪಟ್ಟಿದ್ದಾನೆ. ನಮ್ಮ ಜನರ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮರುಗಿದರು. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಈಗಾಗಲೇ ಓದಿಕೊಂಡಿದ್ದೇವೆ. ಆತನು ನಮಗೋಸ್ಕರವಾಗಿಯೇ ಇವೆಲ್ಲವನ್ನು ಅನುಭವಿಸಿದನು. ಕಲ್ವಾರಿ ಶಿಲುಬೆಯಲ್ಲಿ ನಾವು ಏನನ್ನು ನೋಡ್ತೇವೋ ಅದೆಲ್ಲವೂ ಕೂಡ ನಮ್ಮ ಪರವಾಗಿ ಆತನು ಅದನ್ನು ಅನುಭವಿಸಿದ್ದನ್ನು ನಾವು ನೋಡ್ತೇವೆ. ನಮಗಾಗಿ ಆತನು ಅನುಭವಿಸಿದನು. ಅದರಿಂದಲೇ ಯೆಶಾಯನು ಹೇಳ್ತಿದ್ದಾರೆ, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು, ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಕಲ್ವಾರಿ ಶಿಲುಬೆಯಲ್ಲಿ ಆತನ ತಲೆಗೆ ಮುಳ್ಕಿರೀಟ ಇಟ್ಟದ್ದು ನಾವು ವಹಿಸಿಕೊಳ್ಳಬೇಕಾದ ಸ್ಥಳದಲ್ಲಿ ಆತನು ತನ್ನ ತಲೆಗೆ ಮುಳ್ಕಿರೀಟವನ್ನು ಇಟ್ಟುಕೊಂಡನು. ಆತನ ಆ ದೇಹಕ್ಕೆ ಚಾಟಿಯಿಂದ ಹೊಡೆದಾಗ ಮಾಂಸವು ಕಿತ್ತು ಬಂತು. ಅದು ಮಾತ್ರವಲ್ಲದೆ ಆತನ ಕೈಕಾಲುಗಳಿಗೆ ಮೊಳೆ ಹೊಡೆದರು, ಆತನನ್ನು ಅವಮಾನಿಸಿದರು, ಆತನನ್ನು ನಿಂದಿಸಿದರು, ಆತನ ಕೆನ್ನೆಗೆ ಹೊಡೆದರು. ಪ್ರಿಯರೇ, ಇವೆಲ್ಲವೂ ನಮ್ಮ ಪರವಾಗಿ ಪ್ರಭುವಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಆತನು ವಹಿಸಿಕೊಂಡದ್ದನ್ನು ನಾವು ನೋಡ್ತೀವಿ. ಇದೆಲ್ಲವನ್ನು ಅನುಭವಿಸಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಕೊನೆಯ ರಕ್ತವು ಕೂಡ ನಮಗಾಗಿ ಸುರಿದದ್ದನ್ನು, ನಮಗಾಗಿ ದಾರಿ ಎಳೆದದ್ದನ್ನು ನೋಡ್ತೇವೆ. ಹಾಗಾದರೆ ಇದೆಲ್ಲದರ ನಂತರವಾಗಿ ಯೇಸು ಸ್ವಾಮಿ ಅಲ್ಲಿ ಪ್ರಾಣವನ್ನು ಬಿಟ್ಟನು. ಕಲ್ವಾರಿ ಶಿಲುಬೆಯಲ್ಲಿ ನೇತಾಡುವಾಗಲೂ, ಕಲ್ವಾರಿ ಶಿಲುಬೆಯಲ್ಲಿ ಜಜ್ಜಲ್ಪಡುವ ಸಮಯದಲ್ಲಿಯೂ ಕೂಡ 7 ಮಾತುಗಳು, ಮಧುರವುಳ್ಳ ಮಾತುಗಳನ್ನು ಆತನು ಹೇಳಿ ಅಲ್ಲಿ ತನ್ನ ಪ್ರಾಣವನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಪ್ರಾಣ ಕೊಟ್ಟ ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟನು. ಆತನು
ಮನುಷ್ಯನ ಹಾಗೆ ಸಮಾಧಿಯಲ್ಲಿ ಇಡಲ್ಪಟ್ಟನು. ಸಮಾಧಿಯಲ್ಲಿ ಇಡಲ್ಪಟ್ಟ ಯೇಸು ಸ್ವಾಮಿ ಮುಂಚೆ ವಾಗ್ದಾನ ಮಾಡಿದ ಹಾಗೆ ಮನುಷ್ಯ ಕುಮಾರನು ಸಕಲ ಮನುಷ್ಯರ ಪಾಪದ ಪರಿಹಾರಕ್ಕಾಗಿ ಆತನು ಮರಣಕ್ಕೆ ಒಪ್ಪಿಸಲ್ಪಡುತ್ತಾನೆ. ಆದರೂ ಕೂಡ 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬರ್ತಾನೆ ಎಂಬುದಾಗಿ. ಅಂದರೆ ಮರಣವು ಆತನನ್ನು ಹಿಡಿಯುವಂಥದ್ದು ಅಸಾಧ್ಯವಾಗಿತ್ತು. ಮರಣದ ಜಯ ಅಲ್ಲಿ ಮರಣಕ್ಕೆ ಇರಲಿಲ್ಲ. ಯೇಸು ಸ್ವಾಮಿ ಮರಣದ ಮೇಲೆಯೂ ಕೂಡ ಜಯ ಹೊಂದಿ ಬಂದದ್ದನ್ನು ನೋಡ್ತೇವೆ. ಅದಕ್ಕೆ ಈ ದಿನ ಅಥವಾ ಈಸ್ಟರ್ ಎಂಬುದಾಗಿ ಆಚರಣೆ ಮಾಡುವುದು ಹೇಗೆ ಅಂದರೆ, ಮರಣದ ಮೇಲೆ ಜಯ ಹೊಂದಿದ ಕರ್ತನು ನಮಗಾಗಿ ಈಗಲೂ ಕೂಡ ಜೀವಿಸುವ ಆತನಾಗಿದ್ದಾನೆ. ಆತನು ವರ್ಷದಲ್ಲಿ ಒಮ್ಮೆ ಒಂದು ಭಾನುವಾರ ಮಾತ್ರ ಎದ್ದು ಬರುವವನಲ್ಲ, ಎದ್ದು ಬಂದು ನಾನು ಜೀವಿಸುವವನು ಎಂಬುದಾಗಿ ಇರುವವನಲ್ಲ. ವರುಷದ ಎಲ್ಲ ದಿನವೂ ಕೂಡ ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ಆತನು ಜೀವಿಸುವವನು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಒಂದು ಅನುಭವ ಇರೋದಾದರೆ ಅದೇ ನಿಜವಾದ ಒಂದು ಈಸ್ಟರ್ ಆಗಿದೆ. ಅದೇ ನಿಜವಾದ ಒಂದು ಪುನರುತ್ಥಾನದ ಆರಾಧನೆಯಾಗಿದೆ. ಅದೇ ನಿಜವಾದ ಒಂದು ಮಹಿಮೆ ತರುವಂಥ ಕಾರ್ಯವಾಗಿದೆ. ವರ್ಷದಲ್ಲಿ ಒಮ್ಮೆ ಆತನು ಮಾಡಿದ ತ್ಯಾಗವನ್ನು ನೆನೆಸಿಕೊಂಡು ಆತನು ಎದ್ದು ಬಂದನು ಎಂಬುದಾಗಿ ಹಬ್ಬವಾಗಿ ಆಚರಿಸಲಿಕ್ಕಿರುವಂಥದ್ದಲ್ಲ ರೀ. ವರ್ಷ ಪೂರ್ತಿ ಆ ಪುನರುತ್ಥಾನವಾದ ದಿನವನ್ನು ಆಚರಿಸಲಿಕ್ಕಿರೋರು ನಾವಾಗಿದ್ದೇವೆ. ಹಾಗಾದರೆ ನಿಜವಾದ ಈಸ್ಟರ್ ಯಾವುದೆಂಬುದಾಗಿ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳಬೇಕಾದ್ರೆ ಪ್ರಿಯರೇ, ಕೇಳುತ್ತಿರುವ ನೀವುಗಳು ವರ್ಷದಲ್ಲಿ ಒಮ್ಮೆ ಒಂದು ಹಬ್ಬವಾಗಿ ಅದನ್ನು ಸೀಮಿತವಾಗಿ ಮಾಡಿಕೊಳ್ಳದೆ ಅದನ್ನು ಪ್ರತಿ ಗಳಿಗೆಯಲ್ಲಿ ಪ್ರತಿ ನಿಮಿಷದಲ್ಲಿ ನನಗೋಸ್ಕರ ಪ್ರಾಣ ಕೊಟ್ಟು ಉಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದ ದೇವರು ಪ್ರಭುವಾದ ಯೇಸು ಕ್ರಿಸ್ತನು ನನ್ನೊಂದಿಗಿದ್ದಾನೆ ಎಂಬುದಾಗಿರುವಂಥ ಒಂದು ಅರಿವನ್ನು ನಾವು ಇಟ್ಟುಕೊಂಡು, ಆತನು ಸಾಧಾರಣವಾಗಿ ಸಮಾಧಿಯಲ್ಲಿ ಉಣಲ್ಪಟ್ಟ ಸ್ಥಿತಿಯಲ್ಲಿಲ್ಲ, ಆತನು ಜೀವಂತವಾಗಿ ಎದ್ದು ಬಂದ ಕರ್ತನೆ ಆಗಿದ್ದಾನೆ. ಅದಕ್ಕೆ ತಾಯಿನ ಬರೆದು ಸುವಾರ್ತೆಯಲ್ಲಿ ಓದಿಕೊಂಡಿದ್ದೇವೆ, ಆತನು ಇಲ್ಲಿಲ್ಲ ಎಂಬುದಾಗಿ. ಇಲ್ಲಿಲ್ಲ ಅಂದರೆ ಅದರ ಅರ್ಥ ಸಮಾಧಿಯಲ್ಲಿಲ್ಲ, ಆತನು ಎದ್ದು ಬಂದಿದ್ದಾನೆ. ಆತನು ನುಡಿದ ಹಾಗೆ 3ನೇ ದಿನ ಎದ್ದು ಬಂದಿದ್ದಾನೆ ಎಂಬುದಾಗಿ ಅಲ್ಲಿ ಕಾಣಲ್ಪಡ್ತೇವೆ ಪ್ರಿಯರೇ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಆತನು ಸಮಾಧಿಯಲ್ಲಿ ಇಡಲ್ಪಟ್ಟ ಅನುಭವದಲ್ಲಿ, ಸತ್ತಂತ ಅನುಭವದಲ್ಲಿ ವರ್ಷದಲ್ಲಿ ಒಂದು ದಿನ ಎದ್ದು ಬರುವಂಥ ದೇವರಲ್ಲ ರೀ. ಪ್ರತಿ ಗಳಿಗೆಯಲ್ಲಿ ನಮ್ಮೊಳಗಡೆ ವಾಸಿಸುವ ದೇವರಾಗಿದ್ದಾರೆ, ನಮ್ಮೊಳಗಡೆ ಜೀವಂತವಾಗಿ ಇರುವಂಥ ದೇವರಾಗಿದ್ದಾರೆ. ಆತನನ್ನು ನಾವು ಯಾವಾಗಲೂ ಕೊಂಡಾಡಬೇಕು, ಎಲ್ಲ ಗಳಿಗೆಯಲ್ಲಿ ಕೊಂಡಾಡಬೇಕು, ಎಲ್ಲ ಗಳಿಗೆಯಲ್ಲಿ ಆತನನ್ನು ಮಹಿಮೆ ಪಡಿಸಬೇಕು. ಅದೇ ಆತನು ನಮಗೆ ಕೊಡುವಂಥ ಒಂದು ಶ್ರೇಷ್ಠವಾದ ಅನುಭವವಾಗಿದೆ. ಲೂಕನು ಸುವಾರ್ತೆಯನ್ನು ಓದಿಕೊಂಡ ಅನುಭವದಲ್ಲಿ ಆತನು ಇಲ್ಲಿಲ್ಲ, ಎದ್ದಿದ್ದಾನೆ ಎಂಬುದಾಗಿ ಸತ್ತವರೊಳಗಡೆ ಹುಡುಕುವುದೇನು, ಬದುಕಿರೋವರನ್ನು ಸತ್ತವರೊಳಗಡೆ ಹುಡುಕುವುದೇನು. ಅಂದಿನ ಆ ಸ್ತ್ರೀಯರು ಹೋಗಿ ಸಮಾಧಿಯಲ್ಲಿ ಹುಡುಕ್ತಾ ಇದ್ದಾರೆ. ಅವರು ನೆನೆಸಿದ್ರು ಯೇಸು ಸ್ವಾಮಿಯ ಶರೀರ ಅಲ್ಲೇ ಇರ್ತದೆ, ನಾವು ಸುಗಂಧ ತೈಲವನ್ನು ತೆಗೆದುಕೊಂಡು ಹೋಗಿ ಹಾಕ್ಬಹುದು, ಹಾಕಿ ಅವನನ್ನು ನಾವು ಮಹಿಮೆ ಪಡಿಸಿ ಬರ್ಬೋದು ಎಂಬುದಾಗಿ. ಆದರೆ ಅವರು ನೆನೆಸಿದ ಹಾಗೆ ಅಲ್ಲಿ ಇರಲಿಲ್ಲ ಪ್ರಿಯರೇ. ಅಲ್ಲಿ ಏನು ಸಂಭವಿಸಿತಂದರೆ ಯೇಸು ಸ್ವಾಮಿಯ ಶರೀರವು ಅದು ಮೃತ್ಯುಂಜಯವಾಗಿ ಎದ್ದು ಬಂದಿತ್ತು. ಅಲ್ಲಿ ಮರಣವನ್ನು ಜಯಿಸಿ ಬಂದ ಆತನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಾಗಿದ್ದಾನೆ. ಇಂದಿನವರೆಗೂ ಕೂಡ ಮನುಷ್ಯನಾಗಿ ಜನಿಸಿ ಬಂದಂತ ಪ್ರತಿ ಮನುಷ್ಯನು ಸತ್ತಿದ್ದಾನೆ, ಉಣಲ್ಪಟ್ಟಿದ್ದಾನೆ. ಅವರ ಸಮಾಧಿಗಳು ಇಲ್ಲಿಯವರೆಗೂ ಇವತ್ತಿನವರೆಗೂ ಕೂಡ ಮುಚ್ಚಲ್ಪಟ್ಟ ಅನುಭವದಲ್ಲೇ ಇದೆ. ಒಂದೇ ಒಂದು ಸಮಾಧಿ ಮಾತ್ರ ಇವತ್ತಿನವರೆಗೂ ತೆರೆಯಲ್ಪಟ್ಟ ಅನುಭವದಲ್ಲಿದೆ. ಅದು ಯಾರಂದ್ರೆ ಲೋಕದ ರಕ್ಷಕನು, ಲೋಕದ ಒಡೆಯನು, ಸಕಲ ಜನರ ಪಾಪದ ಪರಿಹಾರಕನಾಗಿ ಏಕೈಕ ಸತ್ಯದೇವರಾಗಿರುವಂಥ ಸಕಲ ಮಹಿಮೆಯನ್ನು ಬಿಟ್ಟು ಭೂಲೋಕಕ್ಕೆ ಮನುಷ್ಯನಾಗಿ ಬಂದಂಥ ಪ್ರಭುವಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ಸಕಲ ಮನುಷ್ಯರ ಪಾಪದ ಪರಿಹಾರಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಉಣಲ್ಪಟ್ಟು ಆತನು ಸಮಾಧಿಯಲ್ಲಿ ಇಡಲ್ಪಟ್ಟವನಾಗಿ ಇಲ್ಲ, ಮೃತ್ಯುಂಜಯನಾಗಿ ಈಗಲೂ ಜೀವಂತವಾಗಿ ಎದ್ದು ಬಂದು ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಆಸೀನನಾಗಿ ಈಗಲೂ ನಮಗೋಸ್ಕರ ನಿಮಗೋಸ್ಕರ ಮಧ್ಯಸ್ಥಿಕೆ ವಹಿಸುವಂಥ ದೇವರೇ ನಮ್ಮ ಕರ್ತನಾಗಿದ್ದಾನೆ. ಹಾಗಾದರೆ ಆತನು ಸಮಾಧಿಯಲ್ಲಿ ಇಡಲ್ಪಟ್ಟ ದೇವರಲ್ಲ, ಈಗಲೂ ನಮಗೋಸ್ಕರವಾಗಿ ದೇವರ ಮುಂದೆ ಅಥವಾ ತಂದೆಯ ಮುಂದೆ ಮಧ್ಯಸ್ಥಿಕೆಯನ್ನು ವಹಿಸುವಂಥ ದೇವರಾಗಿದ್ದಾನೆ. ಆತನು ಎದ್ದು ಬಂದಿದ್ದಾನೆ. ಅದೇ ನಮಗಿರುವಂಥ ಮಹಿಮೆಕರವಾದ ಒಂದು ದಿನವಾಗಿದೆ. ಅದು ಒಂದು ದಿನದಲ್ಲಿ ಮಾತ್ರ ಅಲ್ಲ, ವರ್ಷದಲ್ಲಿ ಒಮ್ಮೆ ಅಲ್ಲ, ಪ್ರತಿ ದಿನ, ಪ್ರತಿ ಗಳಿಗೆ, ಪ್ರತಿ ದಿನವೂ ಕೂಡ ನಾವು ಅದನ್ನು ಘೋಷಿಸಬೇಕು, ಅದನ್ನು ಆರಾಧಿಸಬೇಕು, ಅದನ್ನು ಮಹಿಮೆ ಪಡಿಸಬೇಕು. ಆತನ ಪುನರುತ್ಥಾನವನ್ನು ನಾವು ಯಾವಾಗಲೂ ಕೂಡ ಆತನಿಗೆ ಮಹಿಮೆ ಸಲ್ಲಿಸುವಂಥ ಒಂದು ದಿನವೆಂಬುದಾಗಿ ನಾವು ಈ ದಿನಗಳಲ್ಲಿ ಕಾಣುವಂಥವರಾಗಬೇಕು. ಅದರಿಂದ ನಿಜವಾದ ಈಸ್ಟರ್ ಯಾವುದು, ಈಸ್ಟರಿನ ಹಬ್ಬದ ಅರ್ಥವೇನೆಂದರೆ ಮನುಷ್ಯನು ನೇಮಿಸಲ್ಪಟ್ಟ ರೀತಿಯಲ್ಲಿ ವರ್ಷದಲ್ಲಿ ಒಮ್ಮೆ ಅದನ್ನು ಒಂದು ಹಬ್ಬವಾಗಿ ಆಚರಣೆ ಮಾಡಿಕೊಂಡು ಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ಲಿಕ್ಕಿರುವಂಥದ್ದಲ್ಲ. ಯೇಸು ಸ್ವಾಮಿ ಯಾಕೆ ಬಂದರು, ಯೇಸು ಸ್ವಾಮಿ ಯಾಕೆ ಪ್ರಾಣ ಕೊಟ್ಟರು, ಯೇಸು ಸ್ವಾಮಿ ಯಾಕೆ ಪುನರುತ್ಥಾನಗೊಂಡ್ರು, ಅದಕ್ಕೂ ನನಗಿರುವ ಸಂಬಂಧ ಏನು, ಆತನ ಪುನರುತ್ಥಾನದ ವಿಷಯದಲ್ಲಿರುವಂಥ ರಹಸ್ಯವಾದ ಸತ್ಯ ಏನು, ನನಗೆ ಅದರ ಮೂಲಕ ಏನು ಸಿಕ್ಕುತ್ತದೆ
ನಡೆಸುತ್ತದೆ ಎಂಬುದಾಗಿರುವಂಥ ಸತ್ಯವನ್ನು ತಿಳಿದು ಸತ್ಯದಲ್ಲಿ ನಡೆಯುವಂಥದ್ದಾಗಿದೆ. ನಿಜವಾಗಿಯೂ ಆತನ ಪುನರುತ್ಥಾನವನ್ನು ಕೊಂಡಾಡುವಂಥದ್ದು. ಆತನು ಯಾಕೆ ನಮಗೋಸ್ಕರ ಪ್ರಾಣ ಕೊಡಬೇಕಾಗಿತ್ತಂದ್ರೆ ನಮ್ಮನ್ನ ನರಕದಿಂದ ತಪ್ಪಿಸ್ಲಿಕ್ಕಾಗಿ. ನಾವು ಒಂದು ವೇಳೆ ನಮ್ಮ ಪಾಪದಲ್ಲೇ ಜೀವಿಸಿ ಮುಂದುವರಿಯೋದಾದ್ರೆ, ನಮ್ಮ ಪಾಪದಲ್ಲೇ ನಾವು ಮುಂದೆ ಹೋಗೋದಾದ್ರೆ ನಮಗೆ ನಿತ್ಯ ನರಕವೇ ಒಂದು ಸೀಮಿತವಾಗಿತ್ತು. ಆ ನಿತ್ಯ ನರಕದಿಂದ ನಮ್ಮನ್ನು ತಪ್ಪಿಸ್ಲಿಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನನ್ನ ಸ್ತೋತ್ರ ಯಜ್ಞವಾಗಿ ಸಮರ್ಪಿಸಿಕೊಂಡು ಹೂಣಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದನು. ನಾವು ಕೂಡ ನಮ್ಮನ್ನ ಮರಣ ಅನ್ನುವಂಥದ್ದು ಅಂತ್ಯಗೊಳಿಸೋದಿಲ್ಲ ರೀ. ಆತನ ಪುನರುತ್ಥಾನದ ಶಕ್ತಿಯಲ್ಲಿ ನಮಗೆ ಆತನು ತಿಳಿಸಿದ ಸತ್ಯಾಂಶ ಅಥವಾ ರಹಸ್ಯವಾಗಿರುವಂಥ ಒಂದು ಸತ್ಯಾಂಶ ಏನಂದ್ರೆ, ನಾವು ಆತನ ಹಾಗೆ ಸಮಾಧಿಯಲ್ಲಿ ಇಡಲ್ಪಡ್ತೇವೆ, ಮರಣ ಹೊಂದ್ತೇವೆ. ಆದರೂ ಕೂಡ ನಾವು ಅಲ್ಲಿಗೆ ಸೀಮಿತ ಅಲ್ಲ, ಅಲ್ಲಿಗೆ ನಮ್ಮ ಜೀವಿತ ಎಂಡಾಗೋದಿಲ್ಲ, ಅಲ್ಲಿಗೆ ನಾವು ಮುಗಿದು ಹೋಗೋದಿಲ್ಲ. ನಾವು ಕೂಡ ಆತನ ಪ್ರತ್ಯಕ್ಷತೆಯಲ್ಲಿ, ಆತನ ಬರೋಣದಲ್ಲಿ ಯೇಸು ಸ್ವಾಮಿ ಎದ್ದು ಬಂದ ಹಾಗೆ ನಾವು ಇಡಲ್ಪಟ್ಟ ಸ್ಥಳದಿಂದ ನಾವು ಎದ್ದು ಬರ್ತೇವೆ, ಪುನರುತ್ಥಾನವಾಗ್ತೇವೆ, ರೂಪಾಂತರ ಹೊಂದಿಕೊಳ್ತೇವೆ, ಆತನೊಂದಿಗೆ ಏರಲ್ಪಡ್ತೇವೆ. ಆತನು ಹೇಗೆ ಮರಣವನ್ನು ಜಯಿಸಿದನು ಅದೇ ಪ್ರಕಾರ ನಾವು ಕೂಡ ಮರಣವನ್ನು ಜಯಿಸಿ ನಿತ್ಯತ್ವದಲ್ಲಿ ಆತನೊಂದಿಗೆ ನಿತ್ಯ ಜೀವನ ಜೀವಿಸಬೇಕೆಂಬುದಾಗಿ ಆತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದು, ಉಣಲ್ಪಟ್ಟದ್ದು, ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದುದು. ಅದರಿಂದ ಪ್ರಿಯರೇ, ವರ್ಷದಲ್ಲೊಮ್ಮೆ ಸೇರಿ ಬಂದು ಆಚರಣೆ ಮಾಡಿಕೊಂಡು ಹೋಗ್ಲಿಕ್ಕಿರುವಂಥ ವಿಷಯವಲ್ಲ ಇದು. ವರ್ಷ ಪೂರ್ತಿ ಆತನ ಸತ್ಯವನ್ನು ತಿಳಿದು ಸತ್ಯ ಮಾರ್ಗದಲ್ಲಿ ಜೀವಿಸಿ ಆತನ ಪುನರುತ್ಥಾನದ ಶಕ್ತಿಯನ್ನು ಹೊಂದಿಕೊಂಡು ಆ ಶಕ್ತಿಯೊಂದಿಗೆ ನಾವು ಮುಂದೆ ಹೊರೆಯೋದಾದ್ರೆ, ಆ ಪುನರುತ್ಥಾನದ ಶಕ್ತಿಯೊಂದಿಗೆ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳೋದಾದ್ರೆ ಮುಂದೆ ಒಂದು ದಿನ ಆತನು ಪ್ರತ್ಯಕ್ಷನಾಗುತ್ತಾನೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಬರುತ್ತಾನೆ. ಹೇಗೆ ಆತನು ಪರಲೋಕಕ್ಕೆ ಏರಿ ಹೋದನು ಅದೇ ಪ್ರಕಾರ ಆತನು ತಿರುಗಿ ಬರ್ಲಿಕ್ಕಿದ್ದಾನೆ. ಆತನು ತಿರುಗಿ ಬರುವಾಗ ಆತವನಾಗಿರುವಂತ ಆತನ ಪ್ರತ್ಯಕ್ಷತೆಯನ್ನು ನಿರೀಕ್ಷಿಸಿಕೊಂಡಿರುವಂಥ, ಆತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ, ಆತನಿಂದ ಪಾಪ ವಿಮೋಚನೆಯನ್ನು ಹೊಂದಿಕೊಂಡಿರುವಂಥ, ಆತನ ಪುನರುತ್ಥಾನವನ್ನು ಆರಾಧನೆ ಮಾಡುವಂಥ, ಆತನ ಪುನರುತ್ಥಾನದ ಶಕ್ತಿಯಲ್ಲಿ ಜೀವಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ಆತನು ಸೇರಿಸಿಕೊಳ್ಳಿಕ್ಕಾಗಿ ಮೇಘವಾಹನನಾಗಿ ಆತನು ಆಕಾಶದಿಂದ ಇಳಿದು ಬರಲಿಕ್ಕಿದ್ದಾನೆ. ಆತನು ಬರುವಂಥ ಸಂದರ್ಭದಲ್ಲಿ ಆತನ ಮಕ್ಕಳಾಗಿ ಯಾರೆಲ್ಲ ಜೀವಿಸಿ ಆತನಲ್ಲಿ ಯಾರೆಲ್ಲ ವಿಮೋಚನೆಯನ್ನು ಹೊಂದಿಕೊಂಡಿರ್ತಾರೋ, ಆತನೊಟ್ಟಿಗೆ ಪರಿಶುದ್ಧರಾಗಿ ತಮ್ಮ ಜೀವಿತವನ್ನು ಕಟ್ಟಿಕೊಂಡಿರ್ತಾರೋ, ಆತನು ಹೇಳಿದ ಪ್ರಕಾರ ಜೀವಿತವನ್ನು ಜೀವಿಸುತ್ತಿರ್ತಾರೋ ಅವರನ್ನು ಕರೆದುಕೊಂಡು ಹೋಗ್ಲಿಕ್ಕಾಗಿ ಪ್ರಭುವಾದ ಯೇಸು ಕ್ರಿಸ್ತನು ಮೇಘವಾಹನನಾಗಿ ನಮಗೋಸ್ಕರ ನಿನಗೋಸ್ಕರ ಬರ್ಲಿಕ್ಕಿದ್ದಾನೆ. ಅದರಿಂದ ಎಲ್ಲ ಆಚರಣೆಗಳನ್ನು ಬಿಟ್ಟು ವರ್ಷದಲ್ಲೊಮ್ಮೆ ಏಸಪ್ಪ ಎಂಬುದಾಗಿ ಕೂಗೋದನ್ನು ಬಿಟ್ಟು ಪ್ರತಿ ಗಳಿಗೆ ಪ್ರತಿ ಕ್ಷಣದಲ್ಲಿ ನನ್ನ ಪಾಪ ವಿಮೋಚಕನು, ನನ್ನ ರಕ್ಷಕನು, ನನ್ನ ಒಡೆಯನಾಗಿರುವ ನಿನ್ನನ್ನು ಕೊಂಡಾಡ್ತೇನೆ. ಪ್ರತಿ ಗಳಿಗೆಯಲ್ಲಿ ಆತನ ಪುನರುತ್ಥಾನ ಶಕ್ತಿಯನ್ನು ಆಧಾರ ಮಾಡಿಕೊಂಡು ನಿನ್ನ ಜೀವಿತವನ್ನು ನೀನು ಮುನ್ನಡೆಸಿಕೊಳ್ಳೋದಾದರೆ ಅದೇ ನಿಜವಾದ ಇಷ್ಟರಾಗಿದೆ. ಅದರ ಮೂಲಕ ದೇವರನ್ನು ನಾವು ಮಹಿಮೆ ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ, ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇದನ್ನು ಕೇಳುವ ನಿಮ್ಮ ಜೀವಿತದಲ್ಲಿ ನನ್ನ ಒಂದು ಮನವಿ ಏನೆಂದರೆ, ಸತ್ಯಕ್ಕೆ ನಿಮ್ಮ ಮನಸ್ಸನ್ನು ಬಿಟ್ಟುಕೊಡಿ, ಸತ್ಯದ ಮಾರ್ಗವನ್ನು ಹಿಡಿದುಕೊಳ್ಳಿ. ಯಾರೋ ಮನುಷ್ಯನಿಂದ ನೇಮಿಸಲ್ಪಟ್ಟದ್ದನ್ನು ಹಿಡಿದುಕೊಂಡು ಅದಕ್ಕೆ ನಿಮ್ಮ ಜೀವಿತವನ್ನು ನೀವು ತರಬೇಡಿರಿ. ಯಾಕೆಂದರೆ ಏನೇ ನೇಮಿಸಿದ್ರು ಅದು ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆ ತರುವಂಥದ್ದಾಗಿ, ನಾವು ಏನೇ ಮಾಡಿದ್ರು ಅದು ದೇವರಿಗೆ ಮಹಿಮೆ ತರುವಂಥ ವಿಷಯವೇ ಆಗಿರಬೇಕು. ಹಾಗಾದರೆ ಇದನ್ನು ನೀವು ಒಂದು ಬಾರಿ ಯೋಚನೆ ಮಾಡಿ, ಯಾರು ನಮಗೆ ಇದನ್ನು ನೇಮಿಸಿಕೊಟ್ಟದ್ದು, ಇದರ ಹಿನ್ನೆಲೆಯನ್ನು ನೀವು ಒಂದು ಬಾರಿ ಹುಡುಕಿ ನೋಡಿ. ಇದು ಯಾರಿಂದ ನೇಮಿಸಲ್ಪಟ್ಟದ್ದು, ಇವೆಲ್ಲ ಆಚರಣೆಗಳು ಎಲ್ಲಿಂದ ಬಂತು, ಯೇಸು ಸ್ವಾಮಿ ನನ್ನನ್ನು ಹೀಗೆ ಆಚರಿಸಿ ಎಂಬುದಾಗಿ ಹೇಳಿದ್ರ ಎಂಬುದಾಗಿ ಒಂದು ಬಾರಿ ನೀವು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸತ್ಯ ಮಾರ್ಗವನ್ನು ಅರಿತುಕೊಳ್ಳಿರಿ, ಸತ್ಯಕ್ಕೆ ನಿಮ್ಮ ಮನಸ್ಸನ್ನು ಬಿಟ್ಟು ಕೊಡಿರಿ. ಯೇಸು ಸ್ವಾಮಿ ಹೇಳಿದ ಪ್ರಕಾರ ಸತ್ಯವನ್ನು ತಿಳುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಎಲ್ಲದರಿಂದ ಬಿಡುಗಡೆ ಮಾಡುವುದೆಂಬುದಾಗಿ. ಆಚರಣೆಗಳಿಗೆ ಒಳಗಾಗದೆ, ಯೇಸು ಸ್ವಾಮಿಗೆ ಇಷ್ಟವಿಲ್ಲದ ಕಾರ್ಯಗಳಿಗೆ ನಿಮ್ಮ ಮನಸ್ಸನ್ನು ಬಿಟ್ಟು ಕೊಡದೆ ಸ್ವಾಮಿ ಏನು ಇಷ್ಟಪಡ್ತಾರೋ ಅದಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಪ್ರಿಯರೇ, ನಿಜವಾಗಿಯೂ ಆತನ ಪುನರುತ್ಥಾನವನ್ನು ನಾವು ಆರಾಧಿಸಬೇಕು, ನಿಜವಾಗಿಯೂ ಆತನ ಪುನರುತ್ಥಾನವನ್ನು ಕೊಂಡಾಡಬೇಕು, ಆತನ ಪುನರುತ್ಥಾನವನ್ನು ಯಾವಾಗಲೂ ನಾವು ಮಹಿಮೆ ಪಡಿಸಬೇಕು ಅಂತೇಳಿ ವರ್ಷದಲ್ಲಿ ಒಮ್ಮೆ ಅಲ್ಲ, ಪ್ರತಿ ದಿನ, ಪ್ರತಿ ಭಾನುವಾರ, ಪ್ರತಿ ಗಳಿಗೆ, ಪ್ರತಿ ಕ್ಷಣದಲ್ಲಿ ಆತನು ನನಗಾಗಿ ಎದ್ದು ಬಂದಿದ್ದಾನೆ, ನನಗೋಸ್ಕರ ಜೀವಿಸ್ತಾ ಇದ್ದಾನೆ, ನನ್ನೊಳಗಡೆ ಜೀವವಾಗಿದ್ದಾನೆ, ನನ್ನನ್ನು ಕೂಡ ಎಲ್ಲ ಪರಿಸ್ಥಿತಿಗಳಿಂದ ಆತನು ಬಿಡಿಸಲಿಕ್ಕೆ ಶಕ್ತನು ಎಂಬುದಾಗಿ ನಿಜವಾದ ಒಂದು ಆರಾಧನೆಯನ್ನು
ಪ್ರತಿದಿನ ನಾವು ಸಲ್ಲಿಸೋಣ. ಅದನ್ನೇ ಯೇಸು ಸ್ವಾಮಿ ಬಯಸ್ತಾ ಇದ್ದವರೆ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ದಿನ ಸತ್ಯವನ್ನು ತಿಳಿದುಕೊಂಡು ಸತ್ಯ ಮಾರ್ಗಕ್ಕೆ ಬರುವ ಹಾಗೆ ದೇವರು ತಾನೇ ನಿಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳಿಗೆ ನಿನ್ನ ಮಕ್ಕಳು ಮನಸ್ಸನ್ನು ಬಿಟ್ಟು ಕೊಡುವ ಹಾಗೆ, ನಿಜವಾದ ಸತ್ಯ ಮಾರ್ಗಕ್ಕೆ ಬರುವ ಹಾಗೆ, ಮನುಷ್ಯರು ನೇಮಿಸಲ್ಪಟ್ಟದ್ದೆಲ್ಲವನ್ನು ತೊರೆದು ದೇವರೇ ನಿನ್ನಿಂದ ದೇವರೇ ನೀನು ನೇಮಿಸಲ್ಪಟ್ಟ ರೀತಿಯಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ ಬೇಕಾದ ಕೃಪೆಯನ್ನು ನಿನ್ನ ಮಕ್ಕಳಿಗೆ ಕೊಡಿರಿ ಸ್ವಾಮಿ. ಅನೇಕರು ಈಗಲೂ ಕೂಡ ನಿರ್ಜೀವವಾದ ದೇವರೇ ಕಾರ್ಯಗಳಿಗಾಗಿ ಮನಸ್ಸು ಕೊಡುತ್ತಿದ್ದಾರೆ. ಆದರೆ ಜೀವವುಳ್ಳ ಆತನು ನೀನು ದೇವರೇ ಸ್ತೋತ್ರ ಅಪ್ಪ. ಜೀವಂತವಾಗಿದ್ದೆ. ಅಂದು ಸ್ತ್ರೀಯರು ಹುಡುಕಿ ಬಂದದ್ದು ನಿನ್ನ ಸತ್ತಂತ ಶರೀರವನ್ನಾಗಿದೆ. ಆದರೆ ನೀನು ಅವರಿಗೆ ಪ್ರಕಟಿಸಿಕೊಟ್ಟದ್ದು ನಾನು ಸತ್ತಂತ ರೀತಿಯಲ್ಲಿ ಸಮಾಧಿಯಲ್ಲಿ ಇಡಲ್ಪಟ್ಟಿಲ್ಲ, ನಾನು ಜೀವಂತವಾಗಿ ಜೀವಿತನಾಗಿ ಎದ್ದು ಬಂದಿದ್ದೇನೆ. ಈಗಲೂ ಕೂಡ ಅನೇಕರು ನಿನ್ನನ್ನು ಸತ್ತಂತ ಅನುಭವದಲ್ಲೇ ಹುಡುಕ್ತಾ ಇದ್ದಾರೆ. ಅವರು ಸತ್ತಂತ ಕ್ರಿಯೆಗಳನ್ನು ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಕರ್ತನೆ, ನಿನಗೆ ಅದು ಇಷ್ಟವಿಲ್ಲ, ನಿನಗೆ ಅದು ಮೆಚ್ಚುಗೆ ಆದದಲ್ಲ. ನೀನು ಪುನರುತ್ಥಾನವಾಗಿದ್ದಿ, ಮರಣವನ್ನು ಜಯಿಸಿ ಬಂದಿದ್ದಿ, ನೀನು ಸಮಾಧಿಯಲ್ಲಿ ಇಡಲ್ಪಟ್ಟಿಲ್ಲ. ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಎಂಬುದಾಗಿ, ಸತ್ತವರೊಳಗಡೆ ಯಾಕೆ ಹುಡುಕ್ತೀರಾ ಎಂಬುದಾಗಿ ಅಂದು ಆ ಇಬ್ಬ ಪುರುಷರು ಕೇಳಿದಾಗ, ಇವತ್ತು ಕೂಡ ಯಾಕೆ ನೀವು ಸತ್ತವರೊಳಗಡೆ ಯೇಸು ಸ್ವಾಮಿಯನ್ನು ಹುಡುಕ್ತಿದ್ದೀರಾ? ಆತನು ಸಮಾಧಿಯಲ್ಲಿ ಇಡಲ್ಪಟ್ಟಿಲ್ಲ, ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ, ಆತನು ಜೀವಿಸ್ತಾ ಇರುವುದು ನಿನ್ನೊಳಗಡೆ ಎಂಬುದಾಗಿ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಿರಿ, ನೀವು ನಡೆಸಿರಿ. ನಿಜವಾದ ಕರ್ತನೆ ಆರಾಧನೆಯನ್ನು ನಿಮಗೆ ಸಲ್ಲಿಸಲಿಕ್ಕೆ ನಿನ್ನ ಮಕ್ಕಳನ್ನು ನೀವೇ ಸತ್ಯದಲ್ಲಿ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗ ಅನೇಕರು ಈ ಸತ್ಯವಾಕ್ಯನ ಕೇಳಿ ತಮ್ಮ ಮನಸ್ಸುಗಳನ್ನು ಬಿಟ್ಟುಕೊಡ್ಲಿಕ್ಕಾಗಿ ಅನೇಕರಿಗೆ ವಾಕ್ಯಗಳನ್ನು ಕಳಿಸಿಕೊಡಿರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದ್ರೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಬಹುದು. ಹಾಗೆ ಪ್ರತಿದಿನ ನಮ್ಮ ಆನ್ಲೈನ್ ಮೀಟಿಂಗ್ಗಳಲ್ಲಿ ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರಲ್ಲಿ ನೀವು ಗ್ರೂಪಿನಲ್ಲಿ ಜಾಯ್ನ್ ಆಗೋದಾದರೆ ಅದರ ಮೂಲಕ ನಿಮಗೆ ಲಿಂಕು ದೊರಕುವಂಥದ್ದಾಗಿರ್ತದೆ. ಅದರ ಮೂಲಕ ನಮಗೆ ನಡೆಯುವಂಥ ಸಂಜೆಯ ಪ್ರಾರ್ಥನೆಗೂ ಮಧ್ಯರಾತ್ರಿಯ ಪ್ರಾರ್ಥನೆಗೂ ನೀವು ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.